ನೋಡ್ತಾ ಇದ್ರಿ ವೀಕ್ಷಕರೇ, ಯಾವ ರೀತಿಯಾಗಿ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇರುವಂಥದ್ದು. ತಮಿಳುನಾಡಿನ ವಿಚಾರದಲ್ಲಿ ಸಾಕಷ್ಟು ಎಲ್ಲರ ಲೆಕ್ಕಾಚಾರ ಉಲ್ಟಾ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಯಾಕಂದ್ರೆ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಾ ಇರುವಂಥದ್ದು. ಕೇವಲ 54 ಸ್ಥಾನಕ್ಕೆ ಆರಂಭದಲ್ಲಿ ಡಿಎಂಕೆ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಜೊತೆಗೆ ಎಐಡಿಎಂಕೆ ಎಲ್ಲ ಒಂದು ಕಡೆ ಟ್ರ್ಯಾಕ್ ಅಲ್ಲಿ ಬಂದಿರುವಂಥದ್ದು, ಅಂದ್ರೆ ಗ್ರೋತ್ ಆಗ್ತಾ ಇರುವಂಥದ್ದು, ಪುಷಪ್ ಆಗ್ತಾ ಇರುವಂಥದ್ದು. 74 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು ಎಐಡಿಎಂಕೆ ಪ್ಲಸ್ ಬಿಜೆಪಿ ಅಂದ್ರೆ NDA ಮೈತ್ರಿಕೂಟ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ವಿಚಾರ ಇಲ್ಲಿ ನೋಡ್ಬೇಕಾದ್ರೆ ಟಿವಿಕೆ ಒಂದು 2 ವರ್ಷ ಆಯ್ತು ಅನ್ಸುತ್ತೆ ಅಷ್ಟೇ ಪಕ್ಷ ಸ್ಥಾಪನೆಯಾಗಿ. ವಿಜಯ್ ಅವರು ಅದರ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಕೇವಲ ಅವರು ಚುನಾವಣಾ ಪ್ರಚಾರಕ್ಕಾಗಿ ಪಕ್ಷವನ್ನ ಸಿದ್ಧತೆ ಮಾಡಿಕೊಂಡಿದ್ರ ಅನ್ನೋ ಪ್ರಶ್ನೆಗಳು ಸಹ ಸಾಕಷ್ಟು ಜನರು ಎತ್ತಿದ್ರು. ವಿಜಯ್ ಅವರು ಕೇವಲ ಬರ್ತಾರೆ ಹೋಗ್ತಾರೆ, ಅವರು ಯಾವುದೇ ರೀತಿಯಾದ ಒಂದು ಕಮಾಲ್ ಮಾಡಲ್ಲ. ತಮಿಳುನಾಡಿನಲ್ಲಿ ಈಗಿನ ಸಿನಿಮಾ ಸ್ಟಾರ್ಗಳಿಗೆ ಅಷ್ಟೊಂದು ಜನರು ಮನ್ನಣೆಯನ್ನು ಕೊಡ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಜನರು ಉದಾಹರಣೆಯನ್ನು ಕೊಟ್ಟಿದ್ರು. ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ವಿಜಯಕಾಂತ್ ಆಗಿರ್ಬೋದು. ಹೀಗೆ ಈ ನಟರ ಉದಾಹರಣೆಗಳನ್ನ ಜನರು ಕೊಡ್ತಾ ಇರುವಂಥದ್ದು. ಆದರೆ ಅವೆಲ್ಲ ಉಲ್ಟಾ ಆಗಿರುವಂಥದ್ದು. ಸಮೀಕ್ಷೆ ಕೇವಲ ಒಂದೇ ಸಮೀಕ್ಷೆ ಹೇಳಿತ್ತು 10 ರಿಂದ 12 ಸ್ಥಾನಗಳು ವಿಜಯ್ ಅವರಿಗೆ ಬರುತ್ತೆ. ಆದರೆ ಇನ್ನಿತರ ಸಮೀಕ್ಷೆಗಳಲ್ಲೂ ಸಹ ವಿಜಯ್ ಅವರು ತಮ್ಮ ಸ್ಥಾನವನ್ನ ಉಳಿಸಿಕೊಂಡಿದ್ರು. ಅಂದ್ರೆ ಸಿಂಗಲ್ ಡಿಜಿಟಲ್ ನಂಬರ್ ಅನ್ನ ಕೆಲವು ಸಮೀಕ್ಷೆಗಳು ಹೇಳಿದ್ರೆ, ಅಂದ್ರೆ 2 ಅಂಕಿ ಸ್ಥಾನಗಳನ್ನ ಇನ್ನೂ ಕೆಲವು ಸಮೀಕ್ಷೆಗಳು ಹೇಳಿದ್ವು. ಆದ್ರೆ ಆರಂಭಿಕ ಟ್ರೆಂಡ್ದಲ್ಲಿ ನೋಡಿದಾಗ 3 ಅಂಕಿ ಸ್ಥಾನಗಳನ್ನ ದಾಟ್ತಾ ಇರುವಂತದ್ದು. ಅಂದ್ರೆ 105 ಸ್ಥಾನಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇದು ಸದ್ಯದ ಟ್ರೆಂಡ್. ಸಾಕಷ್ಟು ಶಾಕ್ ನೀಡಿರುವಂಥದ್ದು, ಆರಂಭಿಕ ಆಘಾತವನ್ನು ನೀಡಿರುವಂಥದ್ದು. ದ್ರಾವಿಡ ನಾಡಲ್ಲಿ ಸಾಕಷ್ಟು ರಾಜಕೀಯ ಬಿರುಗಾಳಿವೆಯನ್ನ ಬೀಸಿರುವಂತ ಟಿವಿಕೆ ಬಿಜೆಪಿ ಎಐಡಿಎಂಕೆ ಮೈತ್ರಿಗೂ ಶಾಕ್ ನೀಡಿರುವಂಥದ್ದು. ಜೊತೆಗೆ ಡಿಎಂಕೆಗೂ ಸಹ ಸಾಕಷ್ಟು ಒಂದು ಆಘಾತವನ್ನು ನೀಡಿರುವಂತ ಸದ್ಯದ ಟ್ರೆಂಡ್ ನಲ್ಲಿ ಟಿವಿಕೆ ತನ್ನ ಒಂದು ಚುನಾವಣಾ ಫಲಿತಾಂಶವನ್ನ ನೀಡ್ತಾ ಇರುವಂತದ್ದು. ವಿಜಯ್ ಅವರು ಈ ವಿಜಯ್ ವಿಚಾರದಲ್ಲಿ ನೋಡಿದಾಗ ಎಲ್ರಿಗೂ ಗೊತ್ತಿರುವಂತದ್ದು, ಸಾಕಷ್ಟು ಜನರಿಗೆ ಇದು ಶಾಕ್ ಆಗ್ತಾ ಇರುವಂತದ್ದು. ಒಬ್ಬ ನಟ ಈ ರೀತಿಯಾದ ಜನರು ಸೇರಿಸ್ತಾರಂದ್ರೆ, ಈ ರೀತಿಯಾಗಿ ಜನರು ನಟನನ್ನ ಆಕರ್ಷಣೆ ಮಾಡಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಜನರು ಭಾಗಿಯಾಗ್ತಾರಂದ್ರೆ ಇವು ಮತಗಳಾಗಿ ಅಂದ್ರೆ ಪರಿವರ್ತನೆ ಆಗಬೇಕು, ಕನ್ವರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ರಾಜಕೀಯ ಪಡಿಸಾಲೆಯಲ್ಲಿ ನಡೀತಾ ಇರುವಂತದ್ದು. ಜೊತೆಗೆ ಚುನಾವಣಾ ಸಾಕಷ್ಟು ವಿಶ್ಲೇಷಕರು ಸಹ ಇದ್ರ ಬಗ್ಗೆ ಮಾತನಾಡುತ್ತಾ ಇರುವಂತದ್ದು. ಆದ್ರೆ ಟಿವಿಕೆ ಫ್ಯಾನ್ಸ್ ವೋಟ್ ಅನ್ನ ಕ್ಯಾಚ್ ಮಾಡುವಲ್ಲಿ ಸಕ್ಸಸ್ ಆಗಿದೆ ಅಂತಾನೆ ಹೇಳಬಹುದಾಗಿರುವಂತದ್ದು. ತಮಿಳುನಾಡಲ್ಲಿ ವಿಜಯ್ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದ್ರೆ ಅಂದ್ರೆ ತಪ್ಪಾಗ್ಲಾರ್ದು. ಅಷ್ಟೊಂದು ಮಟ್ಟಕ್ಕೆ ವಿಜಯ್ ಅವರು ಇವತ್ತು ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ವಿಜಯಕಾಂತ್ ಅವರು ಫೇಲ್ ಆದ್ರು, ಕಮಲ್ ಹಾಸನ್ ಫೇಲ್ ಆದ್ರು. ಇವರೆಲ್ಲ ರಾಜಕೀಯಕ್ಕೆ, ಸಿನಿಮಾದಿಂದ ರಾಜಕೀಯಕ್ಕೆ ಬಂದು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ರೆ ಮೊದಲ ಪ್ರಯತ್ನದಲ್ಲೇ ವಿಜಯ್ ಅವರು ಇವತ್ತು ಶತಕವನ್ನ ದಾಟಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು. ಒಂದು ಕಡೆ ಬಾಹುಬಲಿಯಂತೆ ಫ್ಯಾನ್ಸ್ ಅವರು ವಿಜಯ್ ಅವರ ಕೈ ಹಿಡಿದು ನಡೆಸ್ತಾ ಇರುವಂತಹ ಸನ್ನಿವೇಶ ನಿರ್ಮಾಣವಾಗಿರುವಂತದ್ದು. ಕ್ಷಣಕ್ಕೂ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಡಿಎಂಕೆ ಮುಗ್ಗರಿಸ್ತಾ ಇರುವಂತದ್ದು, ಎಐಡಿಎಂಕೆ ಎಲ್ಲ ಒಂದ್ ಕಡೆ ಚೇತರಿಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಟಿವಿಕೆ ನಾಗಾಲೋಟವನ್ನ ಮುಂದುವರಿಸ್ತಿರುವಂತದ್ದು, ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಆರಂಭಿಕ ಹಂತಗಳಲ್ಲೂ ಸಹ ಸದ್ಯ 234 ಸ್ಥಾನಗಳಲ್ಲಿ 230 ಸ್ಥಾನಗಳಲ್ಲಿ ಅಂದ್ರೆ 230 ಸ್ಥಾನಗಳ ಹಿನ್ನಡೆ ನಮಗೆ ಫಲಿತಾಂಶ ಅಂದ್ರೆ ಸದ್ಯ ಹೊರಬೀಳ್ತಾ ಇರುವಂತದ್ದು. ಆದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಅಬ್ಬರಕ್ಕೆ ಡಿಎಂಕೆ ಎಐಡಿಎಂಕೆ ತತ್ತರವನ್ನ ಅನುಭವಿಸ್ತಾ ಇರುವಂತದ್ದು. ಅಗ್ರಸ್ಥಾನದಲ್ಲಿ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಈ ಇಷ್ಟೊಂದು ಅಂದ್ರೆ ವಿಜಯ್ ಅಂದ್ರೆ 2 ಕ್ಷೇತ್ರಗಳಲ್ಲಿ ವಿಜಯ್ ಸ್ಪರ್ಧಿಸಿದ್ರು. ಆ ಕ್ಷೇತ್ರಗಳಲ್ಲೂ ಸಹ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಡಿಎಂಕೆ 50, ಎಐಡಿಎಂಕೆ 74 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ್ರೆ ವಿಜಯ್ 106 ಸ್ಥಾನಗಳನ್ನ ಮುನ್ನಡೆ ಕಾಯ್ದುಕೊಂಡಿರುವಂತದ್ದು. 106 ಸ್ಥಾನಗಳಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ವಿಜಯ್ ಅವರು ಸಹ ರ್ಯಾಲಿಗಳನ್ನು ನಡೆಸಿದ್ರು, ಡಿಎಂಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು, ಡಿಎಂಕೆ ಸರ್ಕಾರದ ವೈಫಲ್ಯಗಳನ್ನ ಜನರ ಬಳಿ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಕೊನೆಗೆ ಇವತ್ತು ಫಲಿತಾಂಶ ಹೊರಬೀಳ್ತಾ ಇರುವಂತದ್ದು. ವಿಜಯ್ ಅವರಿಗೆ ಫ್ಯಾನ್ಸ್ ನಿರಾಶೆಯನ್ನ ಮೂಡಿಸಲಿಲ್ಲ. ವಿಜಯ್ ಅವರ ಕೈಯನ್ನ ಹಿಡಿದ್ರು, ಅಲ್ಲಿನ ಟಿವಿಕೆಗೆ ಆಶೀರ್ವಾದ ಮಾಡಿದ್ರು ಅಲ್ಲಿನ ಅಭಿಮಾನಿಗಳು, ವಿಜಯ್ ಅವರ ಅಭಿಮಾನಿಗಳು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರವಾಗಿರುವಂತದ್ದು. ಸಾಕಷ್ಟು ಜನರ ಒಂದು ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ.
ಮುಗ್ಗರಿಸಿವೆ, ಯೋಚನೆಗಳು ಸಹ ಬದಲಾಗ್ತಾ ಇರುವಂಥ ಕಂಡು ಬರ್ತಾ ಇರುವಂಥದ್ದು. TVK ಪಕ್ಷದ ಕಚೇರಿಗೆ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ನೀಡ್ತಾ ಇರುವಂಥದ್ದು. ಯಾಕಂದರೆ DMK ಕಾರ್ಯಕರ್ತರು ಏನಾದರೂ ಅಲ್ಲಿ ಗಲಾಟೆ ಮಾಡ್ಬೋದು, ಮತ್ತೆ ಪರಿಸ್ಥಿತಿ ವಿಕೋಪಕ್ಕೆ ತೆರಳಬಹುದು ಅನ್ನೋ ನಿಟ್ಟಿನಲ್ಲಿ ಈ ಕ್ಷಣದಿಂದಲೇ ಸಹ ಅಲ್ಲಿ ಭದ್ರತೆಯನ್ನು ಜಾಸ್ತಿ ಮಾಡ್ತಾ ಇರುವಂಥ ಸನ್ನಿವೇಶವೂ ಸಹ ನಿರ್ಮಾಣವಾಗಿರುವಂಥದ್ದು. ಒಟ್ಟಾರೆ ನೋಡ್ಬೇಕಾದ್ರೆ ತಮಿಳುನಾಡಲ್ಲಿ ಈ ಬಾರಿ ಎಲ್ಲ ಒಂದು ಕಡೆ ಸುನಾಮಿ ಎಬ್ಬಿಸಿರುವಂಥ ವಿಜಯ್ ಅವರು ಬಹುತೇಕ CM ಆದರೂ ಅಚ್ಚರಿ ಪಡಬೇಕಾದ ಒಂದು ಸನ್ನಿವೇಶ ನಿರ್ಮಾಣವಾಗಿರುವಂಥದ್ದು. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ವಿಜಯ್ ಅವರು CM ಆಗೋದು ಕಷ್ಟ, ರಾಜಕೀಯದಲ್ಲಿ ನೆಲೆ ನಿಲ್ಲೋದು ಕಷ್ಟ, ವಿಜಯ್ ಅವರಿಗೆ ಸಾಕಷ್ಟು ಅಡೆತಡೆಗಳನ್ನ DMK ಮಾಡಿದ್ರು ಸಹ ವಿಜಯ್ ಅವರು ತಮ್ಮದೇ ಆದ ರೀತಿಯಲ್ಲಿ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸ್ತಾ ಇರುವಂಥದ್ದು. ಸಮೀಕ್ಷೆಗಳು ಹೇಳಿದ್ವು ವಿಜಯ್ ಅವರು ಒಂದು ಕಡೆ ಕಿಂಗ್ ಆಗ್ಬೋದು, ಕಿಂಗ್ ಮೇಕರು, ಆದರೂ ಅಚ್ಚರಿ ಪಡಬೇಕಿಲ್ಲ ಅನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ನೋಡಿದ್ರೆ ವಿಜಯ್ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋ ಮಾತುಗಳನ್ನ ಕೇಳಿ ಬರ್ತಾ ಇದ್ವು. ಆದರೆ ಎಲ್ಲವೂ ಉಲ್ಟಾಗಿದೆ, ಲೆಕ್ಕಾಚಾರ ತಲೆ ಕೆಳಗಾಗಿದೆ. ವಿಜಯ್ ಅವರು 106 ಫುಲ್ ಶತಕವನ್ನು ದಾಟಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು. 234 ಸ್ಥಾನಗಳಲ್ಲಿ ತಮಿಳುನಾಡಿನ ವಿಧಾನಸಭಾ ಕ್ಷೇತ್ರಗಳ 234 ಸ್ಥಾನಗಳಲ್ಲಿ ಸದ್ಯ 230 ಸ್ಥಾನಗಳಲ್ಲಿ ಮುನ್ನಡೆ ಅನ್ನೋದು ಅರ್ಥವಾಗ್ತಾ ಇರುವಂಥದ್ದು. TVK ಈ ಬಾರಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿಸ್ತಾ ಇರುವಂಥದ್ದು. DMK ಕೋಟೆಯನ್ನು ಛಿದ್ರ ಮಾಡಿ TVK ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬರುತ್ತಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು, ಜೊತೆಗೆ ಲೆಕ್ಕಾಚಾರಗಳು ಮುಂದುವರಿತಾ ಇರುವಂಥದ್ದು. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ TVKಗೆ ಇನ್ನಷ್ಟು ಹೆಚ್ಚಿನ ಸ್ಥಾನಗಳು ಲಭಿಸ್ತವೆ, ಜೊತೆಗೆ ವಿಜಯ್ ಯಾವ ರೀತಿಯಾದ ಮುಂದಿನ ಯಾವ ರೀತಿಯಾದ ನಡೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಅದಕ್ಕೆ ಮುಂದಿನ ಕೆಲ ಗಂಟೆಗಳೇ ಉತ್ತರ ನೀಡಲು ಸಾಧ್ಯವಾಗಲಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.